ನನಗೆ ಕೊಡ್ತೇನಪ್ಪ, ಒಂದು ನಿಮಿಷ ಏನು ಕೇಳ್ತೇನೆ. ಅವ್ರು ಆಗ ಬಂದು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಮಂಗಳೂರಿನ ವಿಧಾನಸಭೆ ಮಾಡ್ಬಿಡಿ, ಎಲ್ಲ ಅಲ್ಲಿ ಬಿಜೆಪಿ ಗೆದ್ದು ಬಂದಾರೆ, ಅವ್ರಿಗೆ ಕೊಟ್ಕೊಂಡು ಅವ್ರನ್ನೇ 3 ಗಂಟೆ ಸುಮ್ಮನೆ ಕೂತ್ಕೊಳ್ತೀವಿ. ಅಲ್ಲ ಗೌಡ್ರೆ, ನೆಕ್ಸ್ಟ್ ನಿಮ್ಮ ಹಾಸನದಲ್ಲಿ ನೀವೇ ಮಾಡ್ಕೊಳ್ಳಿ ಸರ್. ಹೋದ್ಸಲ ಒಂದು ಸಭೆ ಸಪ್ರೇಟ್ ಒಂದು ಸಭೆನ ಮಾಡ್ಕೊಳ್ಳಿ. ಇಲ್ಲ ನೋಡಿ, ಯಾಕೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತು ಅಂತ ಹೇಳಿದ್ರೆ, ಹಿಂದುಳಿದ ವರ್ಗದಲ್ಲಿ 4ನೇ ಅತಿ ದೊಡ್ಡ ಸಮುದಾಯ ಅದು ನಾಮಧಾರಿಗಳು. ಸಜೆಷನ್ ಇದ್ರೆ ಕೊಡಿ ಅಷ್ಟೇ. ಈಗ ಹೋದ ಸಲ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ, ಕೇವಲ ಒಂದು ಬಜೆಟ್ ಅಲ್ಲಿ ಕೇವಲ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ, ಅನ್ಯಾಯ ಆಗಿದೆ ಅಂತೇಳಿ. ಹಾಗಾಗಿ ಮತ್ತೆ ನಾವು ಯಾಕೆ ಇದು ಮಾಡ್ತೀವಿ ಅಂತ ಹೇಳಿ ನಾನು ಮೊದಲೇ ಹೋದ ಸಲ ಕೂಡ ಇದೇ ಮಾತನ್ನು ಹೇಳಿದೆ. ನಮ್ಗೆಲ್ರಿಗೂ ಆ ಸಮುದಾಯ ಋಣ ನಮಗಿದೆ. ಆ ಕಾರಣಕ್ಕೆ ಇದು ವಿ ಆರ್ ಸೋ ಸೀರಿಯಸ್ ಅಬೌಟ್ ದಿಸ್ ಮ್ಯಾಟರ್. ಆ ಕಾರಣಕ್ಕೋಸ್ಕರ ನಾವು ಮತ್ತೆ ಹೇಳುವಂಥದ್ದು ಸರ್, 1,25,000 ಜನ ವಲಸೆ ಹೋಗ್ತಿದ್ದಾರೆ ಸರ್. ಉತ್ತರ ಕರ್ನಾಟಕದಲ್ಲಿ ವಲಸೆ ಹೋಗ್ತಾರೆ. ಅವ್ರು ಶೇಂದಿ ಕೆತ್ತುವಂಥದ್ದು ಅವ್ರ ಹಕ್ಕನ್ನು ಕಸಿದುಕೊಳ್ಳಾಗಿದೆ. ಉಡುಪಿ ಮಂಗಳೂರು ಬಿಟ್ಟರೆ ಬೇರೆ ಎಲ್ಲರಿಗೂ ಅವಕಾಶ ಕೊಡ್ತಾ ಇಲ್ಲ, ಬೇರೆ ಕಡೆ ಹೋಗ್ತಾ ಇದ್ದಾರೆ. ಆದರೆ ಬೇರೆ ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ಅಥವಾ ಆಂಧ್ರ ಇರ್ಬೋದು, ಇಲ್ಲಿ ಎಲ್ಲ ಶೇಂದಿ ತೆಗಿಲಿಕ್ಕೆ ಆ ಸಮುದಾಯಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಕರ್ನಾಟಕದಲ್ಲಿ ಅದನ್ನು ಡಿನೈ ಮಾಡಿದ್ದೀರಿ. ಆ ಕಾರಣಕ್ಕೋಸ್ಕರ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ವಿಶೇಷವಾಗಿ ಅವ್ರು ಹೇಳಿದಾಗೆ ಒಂದು ಅಭಿವೃದ್ಧಿ ನಿಗಮ ಅಂತ ಮಾಡಿ ಅಧ್ಯಕ್ಷನ ನೇಮಕ ಮಾಡಿ ಅವ್ರಿಗೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಜೆಷನ್. ಹಾಗಾಗಿ ಒಂದು ಹೋಸಲ ಅವರು ಹೇಳಿದ್ದಾರೆ ಕನಿಷ್ಠ ಒಂದು 500 ಕೋಟಿ ರೂಪಾಯಿ ಹೌದು 500 ಕೋಟಿ ರೂಪಾಯಿ ಏನಾಗುತ್ತೆ ಇವರೇ, ಇಡೀ ರಾಜ್ಯದಲ್ಲಿ 26 ಸಮುದಾಯ ಇದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಹೇಳುವುದೇನೆಂದ್ರೆ, ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಅಂತ ಹೇಳಿದ್ರೆ ಜಗತ್ತಿಗೆ ಸಂತ. ಅಲ್ಲಲ್ಲ, ನಾನು ಹೇಳುದು ಕೇಳಿ, ಜಗತ್ತಿಗೆ ಸಂತ. ಮಹಾತ್ಮ ಗಾಂಧೀಜಿಯವರು, ವಿವೇಕಾನಂದ ಅವರ ಬಳಿಗೆ ಹೋಗಿ ಅವರ ಮಾರ್ಗದರ್ಶನ ಪಡೆದ ಅಂತವರ ಹೆಸರನ್ನು ಇಟ್ಟುಕೊಂಡು ಕೇವಲ ಒಂದು ಇದಕ್ಕಾಗಿ ಮಾತ್ರ ಒಂದು ನಿಗಮ ಮಾಡಿ ಅವರಿಗೆ ಅವರ ಹೆಸರಿಗೆ ಅವಮಾನ ಮಾಡಬೇಡಿ. ಆ ಸಮುದಾಯದಲ್ಲಿ ಹುಟ್ಟಿದವನಾಗಿ ನಾನು ಹೇಳ್ತಾ ಇರೋದು. ಬ್ರಹ್ಮಶ್ರೀ ನಾರಾಯಣ ಅಭಿವೃದ್ಧಿ ನಿಗಮ ಅಂತ ಹೇಳಿಕೊಂಡು ಆ ನಿಗಮವನ್ನು ಮಾಡಿ ಯಾರನ್ನೊಬ್ಬ ಅಧ್ಯಕ್ಷ ಮಾಡಿ ಏನೂ ಅದಕ್ಕೆ ಅನುದಾನ ಕೊಡದೆ ದೊಡ್ಡ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಇದೀಗ ನಾಮಧಾರಿ, ಬಿಲ್ಲವ, ಪೂಜಾರಿಗೆ ಬೇರೆ ದೊಡ್ಡ ಸಮುದಾಯ. ಆ ಸಮುದಾಯ ಈಗ ಅವರು ಕೇರಳದಲ್ಲಿ ಹುಟ್ಟಿ ಇವತ್ತು ಇಡೀ ಕೇರಳ ರಾಜ್ಯದ ಎಲ್ಲ ಧರ್ಮದವರನ್ನು ದೇವರಂತ ಪೂಜಿಸ್ತಾರೆ. ಅಂಥವರ ಹೆಸರನ್ನು ಇಟ್ಟುಕೊಂಡು ಆ ನಿಗಮದ ಹೆಸರನ್ನಿಟ್ಟು ಆ ನಿಗಮವನ್ನ ತಂದು ಅದಕ್ಕೆ ನೀವು ಅನುದಾನವನ್ನ ಸರಿಯಾಗಿ ಕೊಡದಿದ್ರೆ ಖಂಡಿತವಾಗಿಯೂ ನಾರಾಯಣ ಗುರುಗಳ ಹೆಸರಿಗೆ ಕಳಂಕ ತರುವುದಾಗ್ತದೆ. ದಯವಿಟ್ಟು ತಾವು ಗಮನಿಸಬೇಕು. ಶಿವಲಿಂಗೌಡ್ರೆ ಸರ್, ಇಲ್ಲ ಪ್ರಶ್ನೆ ಸಂಖ್ಯೆ ಇಲ್ಲ, ಬೇಡ ಮಾತಾಡ್ತಾ ಇದ್ದೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ನಾನೇನೋ ಮಂಗಳೂರು ಗಲಾಟೆ ಮಾಡ್ತಾ ಇದ್ದಾರೆ. ಯಾವ ನೆಗೆಟಿವ್ ಇದ್ರೆ ಆಗ್ತದ, ಒಂದು ಕ್ವಶನ್ ಹಾಕ್ತಾರೆ, 10 ಜನ ಮಾತಾಡ್ತಾರೆ. ಬಹಳ ಸಂತೋಷ. ಆ ತರ ಒಗ್ಗಟ್ಟಿರ್ಬೇಕು ನೋಡಿ. ನೀವು ಅಲ್ಲಿ ತೆಂಗು ನೀವು ಸಹಕಾರ ಕೊಡ್ತೀರಿ, ನೀವು ಚರ್ಚೆ ಮಾಡ್ತೀರಿ, ಅವ್ರು ಈ ವಿಷಯ ಚರ್ಚೆ ಮಾಡ್ತಾರೆ. ಮಾಡಕ್ಕಾಗುತ್ತೆ ಇಲ್ಲ, ಈ ಕಡೆನೆ, ಇನ್ನು ಆ ಕಡೆಗೆ ನೋಡೋದಿಲ್ರಪ್ಪ. ಆಯ್ತು. ಸನ್ಮಾನ್ಯ